ನಮಸ್ಕಾರ ಎಲ್ಲರಿಗೂ. ಅರಸೀಕೆರೆ ಎಸ್ಎಂಸಿಕೆ ಕಾಲೇಜಿನ ವಿದ್ಯಾರ್ಥಿನಿ ಮಹಾಲಕ್ಷ್ಮಿ ವಾಣಿಜ್ಯ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ತಾಲೂಕಿನ ಅರಸೀಕೆರೆ ಗ್ರಾಮದ ಎಸ್ಎಂಸಿಕೆ ಪದವಿ ಪೂರ್ವ ಕಾಲೇಜಿನ ಉಚ್ಚಂಗಿದುರ್ಗ ಗ್ರಾಮದ ರೈತನಾದ ಅಂಜಿನಪ್ಪನವರ ಮಗಳು ಮಹಾಲಕ್ಷ್ಮಿ ವಾಣಿಜ್ಯ ವಿಭಾಗದಲ್ಲಿ 574 ಅಂಕಗಳನ್ನು ತೆಗೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪ ವಿದ್ಯಾರ್ಥಿನಿ ಮಹಾಲಕ್ಷ್ಮಿಗೆ ಸಿಹಿ ತಿನ್ನಿಸಿ ಸನ್ಮಾನಿಸಿ ಮಾತನಾಡಿ, ಹಳ್ಳಿಗಾಡಿನ ಬಡ ರೈತನ ಮಗಳಾಗಿದ್ದು ಶ್ರಮಪಟ್ಟು ಓದಿದ್ದಕ್ಕೆ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಇದು ನಮಗೆ, ಕಾಲೇಜಿಗೆ, ಈ ಊರಿಗೆ ಹೆಮ್ಮೆಯ ವಿಷಯವಾಗಿದೆ. ಈ ಕಾಲೇಜಿನ ಪ್ರಾಂಶುಪಾಲರಿಗೆ ಹಾಗೂ ಉಪನ್ಯಾಸಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ವಿದ್ಯಾರ್ಥಿನಿ ಮುಂದಿನ ವಿದ್ಯಾಭ್ಯಾಸಕ್ಕೆ ನಮ್ಮ ಸಹಕಾರವೂ ಇರುತ್ತದೆ ಎಂದು ಹೇಳಿದರು. ಪ್ರಾಂಶುಪಾಲರಾದ ಪಿ ದುರ್ಗೇಶ್ ಮಾತನಾಡಿ, ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದು ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿರುತ್ತಾಳೆ. 95% ಪಡೆದಿದ್ದು ನಮ್ಮ ಕಾಲೇಜಿಗೆ ಹಾಗೂ ತಾಲೂಕಿಗೆ ಕೀರ್ತಿ ತಂದಿದ್ದಾಳೆ. ಇವಳಿಗೆ ಕಾಲೇಜಿನ ಸಿಬ್ಬಂದಿ, ಊರಿನ ಗ್ರಾಮಸ್ಥರ ಪರವಾಗಿ ಮಹಾಲಕ್ಷ್ಮಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ವಿದ್ಯಾರ್ಥಿನಿ ಮಹಾಲಕ್ಷ್ಮಿ ಮಾತನಾಡಿ, ನಾನು ಉಚ್ಚಂಗಿದುರ್ಗ ಗ್ರಾಮದವಳಾಗಿದ್ದು ನನ್ನ ತಂದೆ ಅಂಜಿನಪ್ಪ ರೈತರಾಗಿದ್ದು ದಿನಾಲು ಉಚ್ಚಂಗಿದುರ್ಗ ಗ್ರಾಮದಿಂದ ಅರಸೀಕೆರೆಯ ಎಸ್ಎಂಸಿಕೆ ಕಾಲೇಜಿಗೆ ಬಸ್ಸಿನಲ್ಲಿ ಬಂದು ಓದಿ ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ 574 ಅಂಕಗಳನ್ನು ತೆಗೆದುಕೊಂಡಿದ್ದೇನೆ. ನನಗೆ ಓದಲು ಸಹಕರಿಸಿದ ಪ್ರಾಂಶುಪಾಲರಿಗೆ, ಉಪನ್ಯಾಸ ವರ್ಗಕ್ಕೆ ಧನ್ಯವಾದ ತಿಳಿಸುತ್ತೇನೆ ಎಂದು ಹೇಳಿದರು. ಕಂಚಿಕೆರೆ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಫಲಿತಾಂಶ 90%. ಅರಸೀಕೆರೆ ತೋಂಟದಾರ್ಯ ಪದವಿ ಪೂರ್ವ ಕಾಲೇಜಿನ ಫಲಿತಾಂಶ 51%. ಅರಸೀಕೆರೆ ಎಸ್ಎಂಸಿಕೆ ಕಾಲೇಜಿನ ಫಲಿತಾಂಶ 35%. ಮಾದಿಹಳ್ಳಿ ಕಾಲೇಜಿನ 10 ವಿದ್ಯಾರ್ಥಿಗಳಲ್ಲಿ 2 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಫಲಿತಾಂಶ 20% ಬಂದಿದೆ. ಲಕ್ಷ್ಮೀಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಫಲಿತಾಂಶ 55% ಬಂದಿದೆ. ಶಿಂಗ್ರಿಹಳ್ಳಿಯ ಕಾಲೇಜಿನ ಫಲಿತಾಂಶ 66.66% ಬಂದಿದೆ. ಉಚ್ಚಂಗಿದುರ್ಗ ಕಾಲೇಜಿನ ಫಲಿತಾಂಶ 20% ಬಂದಿದೆ. ಸಾಸ್ವಿಹಳ್ಳಿ ಕಾಲೇಜಿನ ಫಲಿತಾಂಶ 34.28% ಬಂದಿದೆ. ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪ, ಪ್ರಾಂಶುಪಾಲರಾದ ಪಿ ದುರ್ಗೇಶ್, ಉಪನ್ಯಾಸಕ ಎಂ ನಾಗರಾಜ್, ಸಿಬ್ಬಂದಿ ವಸಂತ್ ಹಾಗೂ ಅಂಜಿನಪ್ಪ ಸಿಹಿ ತಿನ್ನಿಸಿ ಸನ್ಮಾನಿಸಿದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು, ನಿರೂಪಣೆ ನಾಗಸುಮಂಟಿಡಿ. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಮರೆಯದೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಶ್ರೀ ಎಸ್ಎಂಸಿಕೆ PU ಕಾಲೇಜ್ ಅರಸೀಕೆರೆ, ನಮ್ಮ ಕಾಲೇಜಿನ ದ್ವಿತೀಯ PUCಯ ವಿದ್ಯಾರ್ಥಿನಿಯಾಗಿರ್ತಕ್ಕಂತಹ ಮಹಾಲಕ್ಷ್ಮಿಯವರು ಈ ಸಲದ ವಾರ್ಷಿಕ ಪರೀಕ್ಷೆಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಹರಪನಹಳ್ಳಿ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಯಾಗಿದ್ದು, ಅಂದರೆ 570 ಅಂಕಗಳನ್ನು ಪಡೆದು 95% ಮಾಡಿ 95% ಮಾಡಿ ನಮ್ಮ ತಾಲೂಕಿಗೆ ಮತ್ತು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾಳೆ. ಅವಳಿಗೆ ನಮ್ಮ ಕಾಲೇಜಿನ ಪರವಾಗಿ, ಸಿಬ್ಬಂದಿಯ ಪರವಾಗಿ ಮತ್ತು ಆಡಳಿತ ಮಂಡಳಿಯ ಪರವಾಗಿ, ಇಡೀ ಊರಿನ ಸಮಸ್ತರ ಪರವಾಗಿ ಮಹಾಲಕ್ಷ್ಮಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ವಿದ್ಯಾರ್ಥಿನಿ ಪ್ರತಿದಿನ 40 ಕಿಲೋಮೀಟರ್ ಪ್ರಯಾಣವನ್ನು ಮಾಡಿ ವಿದ್ಯಾಭ್ಯಾಸವನ್ನು ಮಾಡಿದ್ದು ಆಕೆಯ ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲವೂ ಸಿಕ್ಕಿದೆ ಎಂಬುದಕ್ಕೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಅರಸೀಕೆರೆ ಸಾಲಂಕಿ ಮಠದ ಚನ್ನಬಸಯ್ಯ ಕಾಲೇಜು ಅರಸೀಕೆರೆ ಮೊನ್ನೆ ನಡೆದಂಥ PUC ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಪಕ್ಕದ ಗ್ರಾಮದ ಉಚ್ಚಂಗಿದುರ್ಗದ ಮಹಾಲಕ್ಷ್ಮಿ ಅನ್ನುವಂಥ ವಿದ್ಯಾರ್ಥಿನಿ ವಾಣಿಜ್ಯ ವಿಭಾಗದಲ್ಲಿ ಎಷ್ಟು ತಾಲೂಕಿಗೆ ಫಸ್ಟ್ ಬಂದ ಎಮ್ಮ, ಅಂದರೆ ಆಕೆ ಪಡೆದಂಥ ಅಂಕ 570, 95% ಆಗ್ತಾ ಐತಿ.
ಇಂಥ ವಿದ್ಯಾರ್ಥಿಗಳು ಇಂಥ ಹಳ್ಳಿಗಾಡಿನ ಕಾಲೇಜ್ನಾಗ ಅವರು ಅಷ್ಟು ಜವಾಬ್ದಾರಿಯಿಂದ ಓದಿದ್ದಕ್ಕೆ ನಾವು ಅವ್ರ ತಂದೆ ತಾಯಿಗೆ ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ಆ ಸಂಬಂಧಪಟ್ಟಂಥ ಎಲ್ಲ ಗುರುಗಳಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಏನು ಇಷ್ಟಪಡ್ತಾಳೋ ಅದನ್ನು ನೀವು ಆ ಕಾಲೇಜಿಗೆ ಸೇರಿಸ್ರಿ ಅಂತ ಹೇಳೀವಿ. ನಾವು ಕೂಡ ಅದರ ಹಿನ್ನೋಟ ಮುನ್ನೋಟದಾಗ ಭಾಗಿದಾರರಾಗಿರ್ತೇವೆ ಅಂತ ಹೇಳಕ್ಕೆ ಭಾಳ ಖುಷಿಯಿಂದ ಹೋಗ್ತಾರೆ. ಹೆಸರು ಮಹಾಲಕ್ಷ್ಮಿ ಅಂತ. ಇವ್ರು ನನ್ನ ತಂದೆ ಅಂಜಿನಪ್ಪ ಅಂತ. ನಮ್ಮದು ಉಚ್ಚಂಗದುರ್ಗ ಗ್ರಾಮ, ಅರಸೀಕೆರೆ, ಹರಪನಹಳ್ಳಿ ತಾಲೂಕಿನ ವಿಜಯನಗರ ಜಿಲ್ಲೆಯ ಅರಸೀಕೆರೆ ಅನ್ನೋ ಒಂದು ಹೋಬಳಿಯಲ್ಲಿ ಇರ್ತಕ್ಕಂಥ XMCK PU ಕಾಲೇಜಿನಲ್ಲಿ ನಾನು ಫಸ್ಟ್ PUC ಮತ್ತು ಸೆಕೆಂಡ್ PUCನ ವಿದ್ಯಾಭ್ಯಾಸ ಮಾಡ್ತಿದ್ದೆ. ನೆಕ್ಸ್ಟ್ ಇವಾಗ ವಾರ್ಷಿಕ ಪರೀಕ್ಷೆ ಸೆಕೆಂಡ್ PUC ನಂತರ ಅಲ್ಲಿ ನಂದು 570 ಅಂಕಗಳಿಂದ ನಾನು ಪಡೆದಿದ್ದೀನಿ. ಇದಕ್ಕೆಲ್ಲ ನನಗೆ ಭಾಳ ಸಪೋರ್ಟಿವ್ ಆಗಿ ಸಹಕಾರ ಕೊಟ್ಟಂಥ ಎಲ್ಲ ನನ್ನ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ.